ಶಂಕರಾಚಾರ್ಯರು ಹುಟ್ಟಿದ ತಕ್ಷಣವೇ ಅವರ ತಂದೆ ತಾಯಿಗಳಿಗೆ ಅವರೊಬ್ಬರು ಅಲ್ಪಾಯುಷಿ ಅನ್ನುವ ವಿಚಾರ ಗೊತ್ತಾಗ್ತದೆ. ಆಮೇಲೆ ಶಂಕರಾಚಾರ್ಯರು ಬೆಳೀತಾ ಅವರು ಸಂಪೂರ್ಣವಾಗಿ ಆಧ್ಯಾತ್ಮಿಕವಾಗಿ ಒಂದು ಅಲೌಕಿಕ ಸಾಧನೆಯತ್ತ ತುಳುಕ್ತಾ ಇರ್ತಾರೆ. ಶಂಕರಾಚಾರ್ಯರ ತಾಯಿ ಶಂಕರಾಚಾರ್ಯರಿಗೆ ಬಾಲ್ಯದಲ್ಲೇ ಒಂದು ಮದುವೆಯನ್ನು ಮಾಡಬೇಕು, ಅವ್ರಿಗೊಂದು ಸಂಸಾರವನ್ನು ಕಟ್ಟಿಕೊಡ್ಬೇಕು ಅಂತೇಳಿ ಒಂದು ಆಸೆಯನ್ನು ಇಟ್ಕೊಂಡಿರ್ತಾರೆ. ಸುಮಾರು ಸಲ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಶಂಕರಾಚಾರ್ಯರು ವಿರೋಧಿಸ್ತಾರೆ. ನಾನು ಸನ್ಯಾಸಿ ಆಗಬೇಕು ಅನ್ನುವ ವಿಚಾರವನ್ನು ಒತ್ತಿ ಹೇಳ್ತಾ ಇರ್ತಾರೆ. ಇದನ್ನು ಕೇಳಿದಾಗ ಅವರ ತಾಯಿಗೆ ಸಹಜವಾಗಿ ನೋವಾಗುತ್ತೆ. ಹೀಗೆ ಕೆಲವು ದಿನಗಳಾದ ನಂತರ ಶಂಕರಾಚಾರ್ಯರ ತಂದೆನೂ ಕೂಡ ತೀರ್ಕೊತಾರೆ. ಇಲ್ಲಿ ತಾಕಲಾಟ ಏನಪ್ಪ ಅಂತಂದರೆ ಶಂಕರಾಚಾರ್ಯರು ಸನ್ಯಾಸಿ ಆಗಬೇಕು ಅಂತೇಳಿ, ಆದರೆ ಅವರ ತಾಯಿ ಅವರನ್ನು ಸಂಸಾರಿಯನ್ನಾಗಿ ಮಾಡಬೇಕು ಅಂತೇಳಿ ಒಂದು ತಾಕಲಾಟ ನಡೀತಾ ಇರ್ತದೆ. ಹೀಗೆ ಒಂದು ದಿನ ಶಂಕರಾಚಾರ್ಯರ ತಾಯಿ ಬಟ್ಟೆಯನ್ನು ತೊಳೆಯೋದಕ್ಕೆ ಒಂದು ಹೊಳೆ ಕಡೆ ಹೋಗ್ತಾರೆ. ಅದೇ ಸಮಯದಲ್ಲಿ ಶಂಕರಾಚಾರ್ಯರು ಕೂಡ ನೀರಲ್ಲಿ ಈಜಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಆ ಹೊಳೆಯಲ್ಲಿ ಇದ್ದಂತಹ ಒಂದು ಮೊಸಳೆ ಶಂಕರಾಚಾರ್ಯರ ಕಾಲನ್ನು ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ. ಶಂಕರಾಚಾರ್ಯರು ಕೂಗ್ತಾರೆ. ಆ ಮೊಸಳೆ ನೀರಿನ ಒಳಗೆ ಎಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡುತ್ತೆ. ಶಂಕರಾಚಾರ್ಯರು ತಪ್ಪಿಸ್ಕೊಂಡು ನೀರಿನ ಮೇಲೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಷ್ಟು ದೂರದಲ್ಲಿ ಅಸಹಾಯಕವಾಗಿ ನಿಂತಿರುವಂತಹ ತಾಯಿ ಸಹಾಯಕ್ಕೋಸ್ಕರ ಕೂಗ್ತಾ ಇರ್ತಾರೆ. ಆಗ ಶಂಕರಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ. ನೋಡಮ್ಮ, ಈ ಮೊಸಳೆ ನನ್ನನ್ನು ಗಟ್ಟಿಯಾಗಿ ಹಿಡ್ಕೊಂಡು ನೀರಲ್ಲಿ ಎಳೀತಾ ಇದೆ. ನನ್ನ ಒಂದು ಸಮಯ ಮುಗಿತಾ ಇದೆ. ಈಗ ನಾನು ಮೊಸಳೆಗೆ ಆಹಾರವಾಗಿ ಬಿಡ್ತೇನೆ. ನೀನು ನನ್ನನ್ನು ಕುರಿತು ನಿನ್ನನ್ನು ಸನ್ಯಾಸಿ ಮಾಡ್ತೀನಪ್ಪ ಅಂತೇಳಿ ನೀವು ಮಾತನ್ನು ಕೊಟ್ಟರೆ ಆ ಮೊಸಳೆ ನನ್ನನ್ನು ಬಿಟ್ಟು ಬಿಡುತ್ತೆ, ನಾನು ಜೀವಂತ ವಾಪಸ್ ಬರ್ತೀನಮ್ಮ. ಇಲ್ಲ ಅಂತಂದರೆ ಮೊಸಳೆ ನನ್ನನ್ನು ಕೊಂದು ತಿಂದು ಹಾಕುತ್ತೆ ಅಂತ ಹೇಳ್ತಾರೆ. ತಕ್ಷಣ ಯೋಚನೆ ಮಾಡಿದಂತಹ ತಾಯಿ, ಅವನ ಸಂಸಾರಿನೋ ಸನ್ಯಾಸಿನೋ ಒಟ್ಟು ನನ್ನ ಮಗ ಬದುಕಿರಲಿ, ಚೆಂದ ಇರಲಿ ಅನ್ನೋ ಒಂದು ಮನೋಭಾವನೆಯನ್ನು ತಳೆದು, ಆಯ್ತಪ್ಪ ನಿನ್ನನ್ನು ಸನ್ಯಾಸಿ ಮಾಡ್ತೀನಿ, ಆ ಭಗವಂತ ನಿನ್ನನ್ನು ಕಾಪಾಡಲಿ, ಮೊಸಳೆ ನಿನ್ನನ್ನು ಬಿಟ್ಟು ಬಿಡಲಿ ಅಂತೇಳಿ ಮಾತನ್ನು ಕೊಡ್ತಾರೆ. ಆಗ ತಕ್ಷಣ ಆ ಮೊಸಳೆ ಶಂಕರಾಚಾರ್ಯರ ಕಾಲನ್ನು ಬಿಡುತ್ತೆ. ಶಂಕರಾಚಾರ್ಯರು ಮೇಲೆ ಬರ್ತಾರೆ. ಅಂದಿನಿಂದ ಶಂಕರಾಚಾರ್ಯರ ತಾಯಿ ಶಂಕರಾಚಾರ್ಯರಿಗೆ ಮದುವೆಯನ್ನು ಮಾಡುವಂಥ ವಿಚಾರವನ್ನು ಬಿಡ್ತಾರೆ. ಶಂಕರಾಚಾರ್ಯರು ಸಂಪೂರ್ಣವಾಗಿ ಒಂದು ಆಧ್ಯಾತ್ಮಿಕ ಸಾಧನೆಯ ಕಡೆ ತೊಡಗ್ತಾರೆ. ಸಂಪೂರ್ಣವಾಗಿ ಒಬ್ಬರು ಸನ್ಯಾಸಿ ಆಗ್ತಾರೆ. ಇಲ್ಲಿ ನಾವು ಕಾಣಬೇಕಾದಂಥ ಒಂದು ಪ್ರಮುಖವಾದ ವಿಚಾರ ಏನಪ್ಪ ಅಂತಂದರೆ, ಮೊಸಳೆ, ನೀರಲ್ಲಿದ್ದಂಥ ಮೊಸಳೆ, ನಮ್ಮ ಕಾಲನ್ನು ಹಿಡಿದು ಎಳಿತಾ ಇರುವಂಥ ಮೊಸಳೆ, ಇದೊಂದು ಸಿಂಬಾಲಿಕ್ಕಾಗಿ ಇಲ್ಲಿ ಹೇಳಲಾಗಿದೆ. ಯಾಕೆ ಅಂತಂದರೆ, ನಾವೇನೋ ಒಂದು ಅಚೀವ್ಮೆಂಟನ್ನು ಮಾಡಬೇಕು ಅಂತ ಹೊರಟಿರ್ತೀವಿ. ಆಧ್ಯಾತ್ಮಿಕವಾಗಿರ್ಬೋದು ಅಥವಾ ಏನೋ ಒಂದು ಶಿಕ್ಷಣದ ವಿಚಾರದಲ್ಲಾಗಿರ್ಬೋದು, ಏನೋ ಒಂದು ಸಾಧನೆ ಆಗಿರ್ಬೋದು, ನಾವು ಮಾಡಬೇಕು ಅಂತ ಹೊರಟಾಗ ಈ ಭವಬಂಧನಗಳು ಅಂತ ನಾವೇನು ಕರಿತೀವಲ್ಲ, ಅವು ನಮ್ಮ ಕಾಲನ್ನು ಹಿಡಿದೆಳೀತಿರ್ತವೆ. ಸಂಸಾರ, ಪ್ರೀತಿ, ಪ್ರೇಮ, ಕೆಲವು ದುಶ್ಚಟಗಳಾಗಿರ್ಬೋದು, ಈ ಥರ ಇವೆಲ್ಲವೂ ಕೂಡ ನಮ್ಮ ಕಾಲನ್ನು ಹಿಡಿದೆಳೆಯುವಂತಹ ಮೊಸಳೆಗಳಾಗಿರ್ತವೆ. ಅವು ಪ್ರಾರಂಭದಲ್ಲಿ ಹಿಡಿದೆಳೀತವೆ, ಕೊನೆಗೆ ನಮ್ಮನ್ನೇ ನುಂಗಿ ತಿಂದು ಹಾಕಿ ನಮ್ಮ ಅಸ್ತಿತ್ವವನ್ನೇ ಇಲ್ಲದಂತೆ ಮಾಡಿ ಹಾಕ್ತವೆ. ಹಾಗಾಗಿ ನಾವು ಜೀವನದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಏರಬೇಕು, ಒಂದು ಸಾಧನೆಯನ್ನು ಮಾಡಬೇಕು ಅಂತಂದರೆ ಇಂತಹ ಮೊಸಳೆಗಳಿಂದ ದೂರ ಇರಬೇಕು. ಮೊಸಳೆಗಳು ಅಂದರೆ ನಮ್ಮ ಭವಬಂಧನದಲ್ಲಿ ಸಿಲುಕಾಕಿಸುವಂತಹ ಕೆಲವು ಸನ್ನಿವೇಶಗಳು, ಆಶೋತ್ತರಗಳು. ಇವುಗಳನ್ನು ನಾವು ಗೆದ್ದು ನಿಂತರೆ ನಾವು ಕೂಡ ಜೀವನದಲ್ಲಿ ಒಂದು ವಿಶೇಷವಾದ ಸಾಧನೆಯನ್ನು ಮಾಡ್ಬೋದು, ಒಂದು ಉನ್ನತ ಸ್ಥಾನಕ್ಕೆ ಏರ್ಬೋದು ಅಂತ ಹೇಳ್ತಾ, ಇದನ್ನು ಕೇಳಿದಂತಹ ಎಲ್ಲರಿಗೂ ಕೂಡ ನಮ್ಮ ಧನ್ಯವಾದಗಳು. ಓಂ ನಮೋ ಶ್ರೀ ಶಿವನಾಗ ಶಕ್ತಿಯೇ ನಮಃ.